ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು. ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಇವರಿಂದ ಯೋಗ 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬೇಗೂರಿನಲ್ಲಿರುವ ಶಿವನ ದೇವಸ್ಥಾನದಲ್ಲಿ ಆಯೋಜಿಸಿದರು. ಬನ್ನಿ ನೋಡೋಣ ಇವತ್ತಿನ ಕಾರ್ಯಕ್ರಮ ಮತ್ತು ಅಲ್ಲಿನ ಸಾಧಕರ ಜೊತೆ ಮಾತಾಡೋಣ. ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯವರು ನಮ್ಮ ಸಮಾಜಕ್ಕೆ ದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ರಿಗೂ ಯೋಗ ಅಭ್ಯಾಸವನ್ನು ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ಯೋಗ ದಿನದಂದು ಎಲ್ಲ ಉಪನಗರ ಸಮಿತಿ ಅಂತ ಹೇಳಿದ್ರೆ ಎಲ್ಲ ನಗರದಲ್ಲೂ ಒಂದು ಯೋಗ ಕ್ಲಾಸ್ ಅಂತ ಇರುತ್ತೆ. ಸೊ ಆ ಸಮಿತಿಯವರೆಲ್ಲ ಸೇರಿ ಒಂದು ಜಾಗದಲ್ಲಿ ಯೋಗ ಮಾಡ್ತಾರೆ. ಮುಂಚೆ SPYS ಸಮಿತಿ ಎಲ್ಲ ಸೇರಿ ಕಂಠೀರವ ಸ್ಟುಡಿಯೋ ಇಲ್ಲ ವಿಧಾನಸೌಧ ಮುಂದೆ ಎಲ್ಲರೂ ಸೇರಿ ಯೋಗ ಮಾಡ್ತಾಯಿದ್ರು. ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಸಮಿತಿಯವರು ಒಂದೊಂದು ಜಾಗದಲ್ಲಿ ಸೇರಿ ಯೋಗ ಮಾಡ್ತಾರೆ. ಯಾಕೆಂದರೆ ಜನಗಳಿಗೂ ಗೊತ್ತಾಗಲಿ ಈ ಥರ ಸಮಿತಿಯಿಂದ ಒಂದು ಯೋಗ ಕ್ಲಾಸ್ ನಡೆಯುತ್ತೆ ಅಂತ, ಅದ್ರ ಬಗ್ಗೆ ಅವರು ಲಾಭ ಪಡ್ಕೊಳ್ಳಿ, ಅವರ ಆರೋಗ್ಯನ ಕಾಪಾಡ್ಕೊಳ್ಳಿ ಅನ್ನೋ ಉದ್ದೇಶ. ಮತ್ತು ಈ ಯೋಗ ಸ್ವಲ್ಪ ದಿನ ಅಂತ ಆ ಥರ ಏನೂ ನಡೆಯಲ್ಲ. ಈ ಸಮಿತಿಯಿಂದ ಫ್ರೀಯಾಗಿ ಯೋಗ ಹೇಳ್ಕೊಡ್ತಾರಲ್ಲ, ಅದು ನೀವು ಚೆನ್ನಾಗಿ ಕಲ್ತು ಬೇರೆಯವ್ರಿಗೂ ಹೇಳ್ಕೊಡೋ ಥರ ಟ್ರೈನಿಂಗ್ ಮಾಡ್ತಾರೆ. ಈ ಸಂಸ್ಥೆ ಹೇಗೆ ನಡೆಯುತ್ತೆಪ್ಪ ಅಂತ ಹೇಳಿದ್ರೆ, ನಾವು ಯೋಗ ಕಲಿತು ಮತ್ತು ಉನ್ನತ ರೀತಿಯಲ್ಲಿ ಯೋಗ ಕಲಿಬೇಕು ಅಂತ ಹೇಳಿದ್ರೆ ಒಂದು ಕೇಂದ್ರ ಇರುತ್ತೆ, ತುಮಕೂರು ಕೇಂದ್ರ, ಆ ಥರ ಕೇಂದ್ರ ಇರುತ್ತೆ. ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು ವಾರ 15 ದಿನ ಇದ್ದು ಎಲ್ಲ ಥರ ಯೋಗ ಹೇಳ್ಕೊಡ್ತಾರೆ. ಮತ್ತು ಸಂಸ್ಕಾರ ಅಂದರೆ ಏನು, ಸಂಘಟನೆ ಅಂದರೆ ಏನು, ಅದೆಲ್ಲ ಹೇಳ್ಕೊಡ್ತಾರೆ. ಅಲ್ಲಿನ ತರಬೇತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿನ ತರಬೇತಿ ಮುಗಿಸ್ಕೊಂಡು ನೀವು ಒಂದು ಕ್ಲಾಸ್ನ ನಡೆಸ್ಬೋದು. ಈ ಸಮಿತಿಯ ವಿಶೇಷ ಏನು ಅಂತ ಹೇಳಿದ್ರೆ, ಇದು ಫ್ರೀಯಾಗಿ ಹೇಳ್ಕೊಡೋ ಯೋಗ. ಇಲ್ಲಿ ₹1 ಕೂಡ ನಾವು ಯಾರೂ ಚಾರ್ಜ್ ಮಾಡಲ್ಲ. ಈ ಥರ ಶರ್ಟ್ ಬೇಕು ಅಂದರೆ ಶರ್ಟ್ ತೊಗೋಬೇಕು ಅಷ್ಟೇ. ಬಟ್ ಫ್ರೀಯಾಗಿ ನಿಮಗೆ ಯೋಗ ಹೇಳ್ಕೊಡ್ತಾರೆ. ನೀವು ಇಲ್ಲಿ ನೋಡ್ಬೋದು ಎಲ್ಲ ವಯಸ್ಕರರು ಇದ್ದಾರೆ. ಅಂದರೆ ಏಜ್ ಆಗಿರೋರು ಕೂಡ ಇದ್ದಾರೆ, ಹುಡುಗಿರು ಇದ್ದಾರೆ, ಮತ್ತು ಮಹಿಳೆಯರು ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಸೊ ಇಲ್ಲಿ ಅವರ ಏಜ್ ತಕ್ಕಂತೆ ಕೂಡ ಯೋಗ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಬೇರೆ ಥರ ಇರುತ್ತೆ, ವಯಸ್ಸಾದವ್ರಿಗೆ ಬೇರೆ ಥರ ಇರುತ್ತೆ. ಇಲ್ಲಿನ ಬೇಸಿಕ್ ರೂಲ್ಸ್ ಅಂದರೆ ಫಸ್ಟು ಸಂಸ್ಕಾರ ಹೇಳ್ಕೊಡ್ತಾರೆ. ಹೆಣ್ಮಕ್ಳು ಯೋಗಕ್ಕೆ ಬರಬೇಕಂತ ಹೇಳಿದರೆ ಕೈಯಲ್ಲಿ ಬಳೆ ಹಾಕಿರಲೇಬೇಕು, ಮತ್ತು ಕುಂಕುಮ ಹಾಕಿರಬೇಕು, ಮತ್ತು ಕೂದಲು ಕಟ್ಟಿರಬೇಕು. ಇದು ಇಲ್ಲಿನ ಫಸ್ಟ್ ಸಂಸ್ಕಾರ ಕಲಿಬೇಕು. ಇತ್ತೀಚಿನ ದಿನಗಳಂತೂ ಆಹಾರ ಪದ್ಧತಿನೇ ಇಲ್ಲ, ಮತ್ತು ನಮ್ಮ ಸಂಸ್ಕಾರ ಕೂಡ ನಾವು ಮರಿತಾ ಇದ್ದೀವಿ. ಆದರೆ ಈ ಸಮಿತಿ ಜಾಗೃತಿ ಮೂಡಿಸೋಕ್ಕೆ ಪ್ರಯತ್ನ ಪಡ್ತಿದೆ. ನಾವು ಕೈ ಜೋಡಿಸೋಣ, ನಾವು ನಮ್ಮ ಸಂಸ್ಕಾರ ಕೂಡ ಬೆಳೆಸ್ಕೊಂಡು ಹೋಗೋಣ.
ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಕೂಲ್ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಇವತ್ತು ಯೋಗ ದಿನಾಚರಣೆ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳು ಕೂಡ ಬಂದಿರ್ತಾರೆ. ಇವತ್ತು ಸುಮಾರು ಒಂದು 4-5 ಸ್ಕೂಲಿಂದ ಮಕ್ಕಳು ಬಂದಿದ್ದರು. ಅವರಲ್ಲೂ ಕೂಡ ಜಾಗೃತಿ ಮೂಡುತ್ತೆ, ಮತ್ತು ಅವ್ರಿಗೆ ಆಸಕ್ತಿ ಇದ್ದರೆ ಅವರು ಕ್ಲಾಸ್ ಕೂಡ ಹೋಗ್ಬೋದು. ಮತ್ತು ಇದು ಬೆಂಗಳೂರು ಅಂತ ಅಲ್ಲ, ಎಲ್ಲ ಊರುಗಳಲ್ಲೂ ಇದೆ. ನಿಮ್ಮ ಹತ್ತಿರದಲ್ಲಿರೋ ಸಮಿತಿಗೆ ನೀವು ಭೇಟಿ ಕೊಡಿ. ಇಲ್ಲ ಅಂತ ಹೇಳಿದರೆ SPYSS ವೆಬ್ಸೈಟಲ್ಲಿ ಲಾಗಿನ್ ಆಗಿ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ನಿಮ್ಮ ಊರ ಹತ್ರ, ನಿಮ್ಮ ನಗರ ಹತ್ರ ಎಲ್ಲಿ ಸಂಸ್ಥೆ ಇದೆ, ಎಲ್ಲಿ ಸಮಿತಿ ಇದೆ ಅಂತ ಅಲ್ಲಿ ಭೇಟಿ ಕೊಟ್ಟು ನೀವು ಕೂಡ ಯೋಗ ಕಲಿಬೋದು. ಇಲ್ಲಿ ತುಂಬ ಜನ ಸಾಧಕರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮತ್ತು ಇಲ್ಲಿ ವಯಸ್ಕರರು 10 ವರ್ಷ 15 ವರ್ಷದಿಂದ ಯೋಗ ಮಾಡಿಕೊಂಡು ತಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೊತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋಣ. ಮತ್ತು ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ನಮಗೂ ಕೂಡ ಖುಷಿ ಆಗುತ್ತೆ, ಮತ್ತು ಈ ಸಮಾಜಕ್ಕೆ ಸ್ಫೂರ್ತಿ ಕೂಡ ಆಗ್ತಾರೆ. ಅನ್ನುವಂದ್ರೆ ಇದೊಂದು ಅದೃಷ್ಟ ಅಂತನೂ ಅರ್ಥ ಆಗುತ್ತೆ, ಮಿಲನ ಅಂತೂ ಅರ್ಥ ಆಗುತ್ತೆ. ಒಂದು 2 ವಸ್ತುಗಳು ಸೇರಿದಾಗ ಒಂದು ಒಳ್ಳೆ ಏನಾದ್ರು ಕೆಲಸ ಆದ್ರೆ ಒಳ್ಳೆ ಯೋಗಪ್ಪ ನಂದು ಹಾಗೆ ಅಂತ ಮಾತಾಡ್ತೀವಲ್ಲ, ಹಾಗೆ ಸನಾತನದ ಕಾಲದಿಂದ ಬಂದಂತಹ ಈ ಯೋಗವನ್ನ ಈಗ ನಮ್ಮ ಭಾರತದಲ್ಲಿ ಕಂಡೇ ಆಯ್ದು. ಇಂಡಿಯಾ ಇಲ್ಲಿ ಹಳತೆಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂದಂಗೆ ಅದನ್ನ ಮೆರವಣಿಗೆ ತರ್ತಾ ಇದ್ದಾರೆ. ಯೋಗ ಅಂದ್ರೆ ಶ್ರೇಷ್ಠ ವ್ಯಕ್ತಿಗಳ ಮಿಲನ, ದೇವರ ಮಿಲನ, ದೇವಸ್ಥಾನದ ಮಿಲನ, ಮೂರ್ತಿಗಳ ಮಿಲನ, ಹೀಗೆ ಅನೇಕ ಅರ್ಥ ಆಗುತ್ತೆ. ಸಾಹಿತ್ಯಗಳ ಮಿಲನ, ಗುರುಗಳ ಮಿಲನ. ಸೊ ಇಲ್ಲಿ ನಮಗೆ ದೇಹ ಮತ್ತು ಮನಸ್ಸು ಮತ್ತು ದೇಹ ಎರಡನ್ನೂ ಸುಧಾರಿಸಿಕೊಳ್ತಕ್ಕಂಥ ಯೋಗ ಇದು. ಅದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತಾರೆ. ಮನಿ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್. ಹೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್. ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಗುಣ ನಡತೆನ ಬಿಲ್ಡಪ್ ಮಾಡ್ತಕ್ಕಂಥ ಯೋಗ ಇದು ಬಹಳ ಅತಿ ಅವಶ್ಯಕವಾದ್ದು. ಇದು ಲೇಟ್ ಆದ್ರೂ ಸಿಕ್ಕಿರೋದು ನಮ್ಮ ಮಕ್ಕಳ ಯೋಗ ಅನ್ಕೊಂತೀವಿ. ಅವ್ರ ಜೊತೆಗೆ ನಾವು ಮಕ್ಕಳಾಗುವ ಯೋಗ. ಅದಕ್ಕೆ ಇವತ್ತು ಯೋಗ ದಿನಾಚರಣೆಯಲ್ಲಿ ನಾನೊಬ್ಬ ರಿಟೈರ್ಡ್ ಮ್ಯಾಥ್ಸ್ ಟೀಚರ್, 75 ಇಯರ್ಸ್, ಸಣ್ಣ ಸಾಹಿತಿ, ದೇವರ ಭಕ್ತ, ಪರಮಾತ್ಮನ ಮಗು, ನಿಮ್ ಜೊತೆಗೆಲ್ಲ ಈಶ್ವರನ ದೇವಸ್ಥಾನದಲ್ಲಿ ಶಿವನ ಮುಂದೆ ಕುಂತಿರೋದೇ ಇದೇ ಒಂದು ಯೋಗ. ಜಗತ್ತಿಗೆ ಗುರುವೇ ಶಿವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾದ್ರವಣಂ ತ್ವಮೇವ, ತ್ವಮೇವ ವಿದ್ಯಾದ್ರಂ. ಹಾಗೆ ಗುರುಗಳ ಮಧ್ಯದಲ್ಲಿ ನಾವು ಕೂತಿದ್ದೀವಿ. ಆದ್ರಿಂದ ಶಿವನ ಮಿಲನ ಅಂತ ಹೇಳಿ ನಾನು ನಿಮ್ಗೆಲ್ಲ ಓಂ ನಮಸ್ಕಾರ ಅಂತ ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾಡ್ತಾ ಇದ್ರೆ ಯೋಗ ನಾನು ಈ ಯೋಗ ಶುರು ಮಾಡಿ ಒಂದು 10 ವರ್ಷದಿಂದ ಗೊತ್ತು. ನಾನು ರಾಜಯೋಗವನ್ನ ಸುಮಾರು 75ನೇ ಇಸ್ವಿಯಿಂದ ಮಾಡ್ತಾ ಇದ್ದೆ. ಈಗ ವಯಸ್ಸಾಗಿದೆ, ಕಾಲು ಕೈಯೆಲ್ಲ ನಮ್ ಮಾತು ಕೇಳಲ್ಲ. ಸೊ ರಥದ ಮೇಲೆ ರಥಿಕ ಕೂತಿದ್ದಾನೆ, ಆ ರಥಿಕರ ಎಲ್ಲ ರಥ ಈ ಶಿವನ ಮುಂದೆ ನಾನು ಕೂತಿದ್ದೀನಿ. ಆದ್ರೂ ನೀವು ಗ್ರೇಟ್, ಈ ವಯಸ್ಸಲ್ಲೂ ಯೋಗ ಮಾಡ್ತಿದ್ರಲ್ಲ. ಎಲ್ಲಾ ಮಕ್ಕಳಿಗೂ ಎಲ್ರಿಗೂ ಇನ್ಸ್ಪಿರೇಷನ್ ನೀವು. ಓಕೆ, ಥ್ಯಾಂಕ್ ಯು. ಅವಕಾಶಕ್ಕೆ ವಂದನೆ.
ನಾವು ನಮ್ಮ ದಿನನಿತ್ಯ ಕೆಲಸಗಳನ್ನು ರೂಪಿಸ್ಕೊಂಡಿರ್ತೀವಿ. ಈಗ ಬೆಳಗ್ಗೆದ್ರೆ ತಿಂಡಿ ಮಾಡಬೇಕು, ಮತ್ತು ಕೆಲಸಕ್ಕೆ ಹೋಗಬೇಕು, ಮತ್ತು ಊಟ ಮಾಡಬೇಕು, ನಮ್ಮ ಏನೇನು ಕೆಲಸಗಳಿರುತ್ತೆ ಅದನ್ನು ನಾವು ರೂಪಿಸ್ಕೊಂಡಿರ್ತೀವಿ. ಅದ್ರ ಮಧ್ಯೆ ನಾವು ಈ ಥರ ಯೋಗ ಆಗಲಿ, ಎಕ್ಸಸೈಸ್ ಆಗಲಿ, ವಾಕಿಂಗ್ ಆಗಲಿ, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಟೈಮ್ ಕೊಡಬೇಕು. ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅಲ್ವಾ. ಸೊ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯೋಗ ಆಗಲಿ, ಎಕ್ಸಸೈಸ್ ಆಗಲಿ, ವಾಕಿಂಗ್ ಆಗಲಿ, ಯಾವುದನ್ನಾದರೂ ನಿಮ್ಮ ದಿನನಿತ್ಯ ಕೆಲಸಗಳಲ್ಲಿ ರೂಢಿ ಮಾಡ್ಕೊಳ್ಳಿ, ಅದು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಪಂಚಮುಖದ ಲಿಂಗವೇ ಪಂಚಪ್ರಾಣ ಲಿಂಗವೇ ಒಟ್ಟಿಗೆ ಲಿಂಗವೇ ಅಡವಿ ಸ್ವಾಮಿ ಲಿಂಗವೇ ಎಲ್ಲ ಒಟ್ಟಿಗೆ ತಮ್ಮ ಅಲ್ಲಿ ಕೊನೆಯಲ್ಲಿದ್ದಾರಲ್ಲ, ಹುಡುಗ, ನಾನು ಮೊದಲು ಮಾಸ್ಟರ್ ಆಗಿದ್ದೆ ಹೈಸ್ಕೂಲ್, 3 ವರ್ಷ 4 ತಿಂಗಳು 8 ದಿವಸ. ಅಲ್ಲಿಂದ ಓಡಿಸ್ಬಿಟ್ಟು ಪೊಲೀಸ್ ಮಾಡಿಬಿಟ್ರು. ಎಲ್ಲರಿಗೂ ನಮಸ್ಕಾರ. ನಾನು ರಮೇಶ್ ಅಂತ ಹೇಳಿ, ಮೂಲತಃ ಶೃಂಗೇರಿಯವನು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ. ಇವರು ನಮ್ಮ ಮುಖ್ಯ ಅತಿಥಿ ರಮೇಶ್, DCP ಮತ್ತು DC ಆಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಭಾಷಣ ಅಂತೂ ತಪ್ಪದೇ ಕೇಳಬೇಕು, ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಇವರ ಭಾಷಣನ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ದಯವಿಟ್ಟು ಎಲ್ಲರೂ ತಪ್ಪದೇ ನೋಡಿ. ಇಲ್ಲಿ ಎಲ್ರಿಗೂ ತಿಂಡಿ ಕೂಡ ಆಯೋಜಿಸಿದರು. ನಮಸ್ತೆ, ನನ್ನ ಹೆಸರು ಸುಜಾತ, ಬೇಗೂರಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾವು 10ನೇ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡಿದ್ವಿ. 2015ರಲ್ಲಿ ಇದು ಪ್ರಾರಂಭ ಆದಾಗ ಇಡೀ ವಿಶ್ವನೇ ಅದಕ್ಕೆ ಹೋಗ್ಬಿಟ್ಟು ಈಗ ಪ್ರತಿಯೊಂದು ದೇಶಗಳು ಕೂಡ ಅದನ್ನ ಮಾಡ್ತಾ ಇದ್ದಾರೆ. ಇದು ಉದಯಿಸಿದ್ದ ನಮ್ಮ ಭಾರತದಲ್ಲಿ, ಆದ್ರೆ ವಿಶ್ವದಲ್ಲೆಲ್ಲ ಮಾಡ್ತಾ ಇರೋದು ನೋಡಿದ ನಂತರ ನಮ್ಮಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರ್ತಾ ಇದೆ. ಇದನ್ನ ಹೆಚ್ಚಾಗಿ ಅಕ್ಕಂದಿರು ಮಾಡಿದ್ರೆ ಬಹಳ ಒಳ್ಳೇದು, ಅಂದ್ರೆ ಹೆಣ್ಣು ಮಕ್ಕಳುಗಳು. ಯಾಕೆಂತಂದ್ರೆ ಅವ್ರ ಸಂಪೂರ್ಣ ದಿನದ 24 ಗಂಟೆನ ಕೇವಲ ತನ್ನ ಕುಟುಂಬ, ತನ್ನ ಮನೆ, ಮಕ್ಕಳ ಬಗ್ಗೆನೆ ಅವ್ರು ಯೋಚನೆ ಮಾಡ್ತಿರ್ತಾರೆ. ವೈಯಕ್ತಿಕವಾಗಿ ಅವರ ಆರೋಗ್ಯದ ಬಗ್ಗೆ ಅವರು ಯೋಚನೆ ಮಾಡೋದು ಬಹಳ ಕಡಿಮೆ. ಹಾಗಾಗಿ ದಿನಕ್ಕೆ ಕನಿಷ್ಠ 1 ಗಂಟೆನಾರು ಅವ್ರ ಆರೋಗ್ಯಕ್ಕೋಸ್ಕರ. ಯಾಕೆಂದ್ರೆ ಒಂದು ಹೆಣ್ಣು ಕಲಿತರೆ ಇಡೀ ಕುಟುಂಬನೇ ಕಲಿತಂತೆ, ಸಮಾಜನೇ ಕಲಿತಂತೆ ಅಂತ ಹೇಳಿದ್ವಿ. ಅದೇ ರೀತಿ ಒಂದು ಹೆಣ್ಣು ಆರೋಗ್ಯವಾಗಿದ್ರೆ ಇಡೀ ಕುಟುಂಬನೇ ಆರೋಗ್ಯವಾಗಿರುತ್ತೆ. ಯಾಕೆಂದ್ರೆ ಸಂಪೂರ್ಣವಾಗಿ ಕುಟುಂಬ ನೋಡ್ಕೊಂಡಳು ಹೆಣ್ಣು. ಹಾಗಾಗಿ ಅವಳು ತನ್ನ ಆರೋಗ್ಯದ ಕಡೆ ಫಸ್ಟ್ ಗಮನ ಕೊಡಬೇಕು. ಅದಾದ ನಂತರ ಅವಳು ಮಕ್ಕಳು, ತನ್ನ ಕುಟುಂಬದ ಇತರ ಸದಸ್ಯರನ್ನ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ತಪ್ಪದೇ ಎಲ್ಲ ಹೆಣ್ಣು ಮಕ್ಕಳು ಯೋಗವನ್ನ ಮಾಡ್ಬೇಕು ಅಂತಂದು ನಾನು ವಿನಂತಿ ಮಾಡ್ಕೊಳ್ತೀನಿ. ಅದು ಇವತ್ತು ಮಹಿಳಾ ಸಬಲೀಕರಣ ಅಂತಾನೆ ಇವತ್ತು ಈ ಸರಿ ಇದು ಕೊಟ್ಟರೆ, ಸಬಲೀಕರಣ ಯೋಗ ಅಂತಂದು ಈ ನಮಗೋಸ್ಕರ ಅಂತಾನೆ ಅವ್ರು ಮಾಡೋದು. ಕನಿಷ್ಠ ಮಹಿಳೆ, ಮಹಿ ಪ್ಲಸ್ ಇಳೆ ಅಂದ್ರೆ ಭೂಮಿ, ಮಹಿನು ಭೂಮಿ, ಇಳೆ ಅಂದ್ರೆ ಭೂಮಿ.
ಅಂದ್ರೆ ಭೂಮಿ ತೂಕದ ಹೆಣ್ಣು ಅಂತಂತಾರೆ ನಮ್ಮ ಗಾತ್ರದಲ್ಲಿ ಅಷ್ಟೇ ಅಲ್ಲ, ನಮ್ಮ ನಡವಳಿಕೆಯಲ್ಲಿ ನಾವು ಭೂಮಿ ತೂಕದಂತಹ ಸ್ವಭಾವವನ್ನು ಹೊಂದಿರಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ಸಹನೆ ನಮ್ಗೆಲ್ಲ ಬರೋದು ಅಂತಂದ್ರೆ ನಮ್ಗೆ ಈ ಯೋಗದಿಂದ. ಏಕೆಂದ್ರೆ ದಿನನಿತ್ಯದ ಒತ್ತಡದ ಮಧ್ಯೆ ಬರ್ತಾ ಬರ್ತಾ ನಮ್ಮ ಹೆಣ್ಣು ಮಕ್ಕಳಿಗೆ ಸಿಟ್ಟು ಬಹಳ ಜಾಸ್ತಿ ಆಗ್ತಾ ಇದೆ. ನಾವು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಕ್ಕೆ ನಮ್ಗೆ ಯೋಗ ಬಹಳ ಮುಖ್ಯ. ಕೇವಲ ದೈಹಿಕ ಸಾಮರ್ಥ್ಯಕ್ಕೋಸ್ಕರ ಮಾತ್ರ ಅಲ್ಲ, ನಮ್ಮ ಮಾನಸಿಕ ನೆಮ್ಮದಿಗೂ ಕುಟುಂಬದ ಹಿತಕ್ಕಾಗಿ ಕೂಡ ನಾವು ಯೋಗವನ್ನು ಕಲಿತ್ರೆ ಬಹಳ ಒಳ್ಳೇದು ಅಂತಂದು ನಾನು ಹೇಳ್ತೀನಿ. ಅಕ್ಕ, ನಿಮ್ಮ ಸಾಧನೆ ಬಗ್ಗೆನೂ ಹೇಳ್ಬೇಕು. ಯಾಕಂದ್ರೆ ಈಗ ಮಹಿಳೆ ಬಂದು ಬರೀ ಮನೇಲಿ ಪಾತ್ರೆ ತೊಳೆದು ಮನೆ ಕೆಲಸ ಮಾಡಿ ಮನೆ ಒಳಗಡೆನೆ ಸೀಮಿತ ಅಲ್ಲ. ಅವ್ರ ಸಾಧನೆಗೂ ಸ್ಫೂರ್ತಿ ಇರ್ಬೇಕು, ಸಪೋರ್ಟ್ ಮಾಡ್ಬೇಕು, ಸೊಸೈಟಿ ಕೂಡ ಸಪೋರ್ಟ್ ಮಾಡ್ಬೇಕು. ಈಗ ನಿಮ್ಮ ಸಾಧನೆ ಬಗ್ಗೆ ಹೇಳಿದ್ರೆ ಎಲ್ಲ ಹೆಂಗಸರಿಗೂ ಎಲ್ಲ ಅಕ್ಕಂದಿರಿಗೂ ಇನ್ಸ್ಪಿರೇಷನ್ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ನಾನು ವೈಯಕ್ತಿಕ ನಾನು ಈ ಸಮಿತಿಗೆ ಸೇರಿ SPYSS ಅಂದ್ರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಗೆ ಸೇರಿ ನನ್ನ 13 ವರ್ಷ ಆಯ್ತು. ನಾನು ಅದಕ್ಕಿಂತ ಮುಂಚೆ ಹೇಳ್ಬೇಕು ಅಂದ್ರೆ, ನಾನು ಮುಂಚೆ ದಾವಣಗೆರೆ ನಮ್ಮ ಮನೆ ಮುಂದೆನೆ ಯೋಗ ಭವನ ಇತ್ತು. ನನ್ನ ಜೊತೆ ಕಲಿತಾರನ್ನ ಅಲ್ಲಿ ಯೋಗಕ್ಕೆ ಬರ್ತಾ ಇದ್ರು. ಅವ್ರು ನಾನು ಕೇಳ್ತಾ ಇದ್ರು, ನೀನು ಬಾರೆ ಯಾಕೆ ನೀನು ಅಭ್ಯಾಸಕ್ಕೆ ಬರ್ತಾ ಇಲ್ಲ ಅಂತ. ಅವಾಗ ನಾನು ಹೇಳ್ತಿದ್ದು, ನಾನು ಮನೆ ಎಲ್ಲಾ ಕೆಲಸ ನಾನೇ ಮಾಡ್ಕೊಂತೀನಿ, ಹಾಗಾಗಿ ನಂಗೆ ಯೋಗದ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಿದ್ದೆ. ನಮ್ಗೆ ಮನೆ ಕೆಲಸ ಮಾಡೋದು ಬಹಳ ಒಳ್ಳೇದು ನಿಜ. ದೇಹಕ್ಕೆ ಶ್ರಮ ಆಗತ್ತೆ, ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು. ಬಟ್ ಮಾನಸಿಕವಾಗಿ ನಾವು ಚಿಂತೆಗಳಲ್ಲಿ ಸಹಜವಾಗಿ ಆ ಚಿಂತೆಗಳ ಮಧ್ಯೆ ನಾವು ಕೆಲಸ ಮಾಡ್ತೀವಿ. ಇಲ್ಲಿ ನಾವು ಯೋಗಕ್ಕೆ ಬಂದಾಗ ಆ ಚಿಂತೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ದೀರ್ಘವಾದ ಉಸಿರಾಟ ಮಾಡಿದಾಗ ನಮ್ಮ ಮೆದುಳು ಶಾಂತ ಆಗ್ತಾ. ಹಾಗಾಗಿ ನಾವು ಹೆಣ್ಣು ಮಕ್ಕಳುಗಳು ಮಾಡ್ಬೇಕಾಗತ್ತೆ. ಇನ್ನು ನಾನು 2011ರಲ್ಲಿ ನಾನು ಇಲ್ಲಿ ಶುರು ಮಾಡಿದ್ದು. ಅದಾದ ನಂತರ ನಮ್ಮ ಸಮಿತಿ ಎಲ್ಲಾ ಶಿಬಿರಗಳನ್ನು ಅಂದ್ರೆ ಪ್ರಾಥಮಿಕ ಅಂದ್ರೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಆತ್ಮಾನುಸಂಧಾನ ಅಂತಂದ್ರೆ 5 ದಿವಸ ಸಂಪೂರ್ಣ ಮೌನವಾಗಿದ್ದು ಕೇವಲ ಸಾತ್ವಿಕ ಆಹಾರದಲ್ಲಿ ಅಂದ್ರೆ ಬೇಯಿಸದೇ ಇರೋಂತ ಆಹಾರದಲ್ಲಿ ನಾವು ಗುಹೆನಲ್ಲಿ ಒಬ್ಬರನ್ನೊಬ್ರು ಪರಸ್ಪರ ಕಣ್ಣಲ್ಲೂ ನೋಡೋದಂಗಿಲ್ಲ. ನೋಡಿದ್ರೆ ಮತ್ತೆ ನಮ್ಮ ಭಾವನೆಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ. ಅದಾದ ನಂತರ ಪ್ರಗತ ಅಂತಂದ್ರೆ ಮೆಡಿಕಲ್ ಕಾಲೇಜಲ್ಲಿ ಮಾಡಿಸ್ತಾರೆ. ಅದನ್ನೆಲ್ಲ ನಮ್ಗೆ ವೈಯಕ್ತಿಕ ಅಲ್ಲಿ ಅನಾಟಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ಕೊಂಡು ಕೋರ್ಸ್ ಮಾಡಿಸ್ತಾರೆ. ಅದರ ಶಿಕ್ಷಣ ಕೂಡ ನಾನು ಪಡೆದಿದ್ದೀನಿ. ಈಗ ನಾನು ಇದ್ರ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಈಗ ನಾನು ಒಬ್ಳು ಗೃಹಿಣಿ, ನನಗೂ 2 ಮಕ್ಳಿದ್ದಾರೆ, ನೌಕರಿಯಲ್ಲಿರುವಂತ ಪತಿ ಇದ್ರು. ಆದ್ರೆ ನಾನು ಮಾಡ್ಬೇಕು ಅಂತಾನೆ ಮನಸ್ಸಲ್ಲಿ ಇದ್ದಿದ್ರಿಂದ ಬೆಳಗಿನ ಹೊತ್ತು ಬೇಗ ಅಂದ್ರೆ ಅದಕ್ಕಿಂತ ಮುಂಚೆ ನಾನೇನ್ ಮಾಡ್ತಿದ್ದೆ, ತಡವಾಗಿದ್ದು ಎಲ್ಲಾ ಕೆಲಸಗಳು ಮುಗಿಸಿ ನಾನು ಸ್ನಾನ ಪೂಜೆ ಮುಗಿಸೋಷ್ಟೇ 11:30. ಎಲ್ಲಾ ಹೆಣ್ಮಕ್ಳುಗಳು ಅದೇ ಆಗತ್ತೆ. ಮಕ್ಕಳನ್ನ ಕಳಿಸ್ತೀವಿ, ಯಜಮಾನ ಕಳಿಸ್ತೀವಿ. ಅದಾದ ನಂತರ ನಮ್ಮ ಕೆಲಸಗಳು ಮುಗಿಸಿ ನಾವು ಆಮೇಲೆ 11:30 ತಿಂಡಿ ತಿನ್ನಕ್ ಹೋಗ್ತೀವಿ. ಈಗ ಏನಾಗ್ತಿದೆ, ನಾನು 4 ಗಂಟೆಗೆ ಎದ್ದು ಬೇಗ ಸ್ನಾನ ಪೂಜೆಗಳನ್ನೆಲ್ಲ ಮುಗಿಸಿ ನಾನು ಯೋಗಕ್ಕೆ ಹೋಗ್ತಾ ಇರೋದ್ರಿಂದ ನನ್ನ ದಿನನಿತ್ಯದ ಕೆಲಸಗಳು ಬೇಗ ಆಗ್ತದೆ. ಮನಸ್ಸಿಗೆ ಒಂಥರ ಉಲ್ಲಾಸ. ಅಂದ್ರೆ ನಾನು ಕೌಟುಂಬಿಕವಾಗಿ ನಾನು ಯಾವುದೇ ರೀತಿ ನನ್ನ ಕರ್ತವ್ಯಕ್ಕೆ ವಿಮುಖಳಾಗಿಲ್ಲ. ಅದೇ ರೀತಿ ಸಾಮಾಜಿಕವಾಗಿ ನಾನು ಶಿಕ್ಷಕಿಯಾಗಿ ಎಲ್ಲೋ ಅಲ್ಪ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ತೃಪ್ತಿ ನನಗಿದೆ. ಅಂದ್ರೆ ನಾವು ಕೇವಲ ಕುಟುಂಬಕ್ಕಷ್ಟೇ ಸೀಮಿತ ಆದಾಗ ನಾವು ಬರೀ ಒಂದು ಹೆಣ್ಣಷ್ಟೇ ಆಗ್ತೀವಿ. ಆದ್ರೆ ಇಡೀ ಸಮಾಜಕ್ಕೋಸ್ಕರ ದುಡಿತಾ ಹೋದಾಗ ನಾವು ಒಬ್ಬರು ಮಾತೆಯರಾಗ್ತೀವಿ. ಮಾತೆ ಅಂತಂದ್ರೆ ಮಾತೃ ಹೃದಯ ಉಳ್ಳವರು. ಅಂದ್ರೆ ಯಾವುದೇ ರೀತಿ ಆಸೆ ಅಪೇಕ್ಷೆ ಇಲ್ಲದೆ ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ ಎಲ್ಲಾ ಗುಣಗಳು ಹೊಂದಿದಂತವಳು ಮಾತೆ ಆಗ್ತಾರೆ. ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಉದ್ದೇಶಕ್ಕೆ ನಾವು ಮಾಡ್ತಾ ಹೋಗಿರೋದ್ರಿಂದ ನಾವು ಇವತ್ತು ಮಾತೆಯರು ಅಂತ ಕರ್ಸ್ಕೊಳ್ತಾರೆ. ನಮ್ಮ ಸಮಿತಿಯಲ್ಲಿ ನಾವು ಯಾರನ್ನು ಮಹಿಳೆಯರು ಅಂತ ಕರೆಯಲ್ಲ, ಮಾತೆಯರು ಅಂತ ಕರೀತೀವಿ. ಯಾಕೆಂದ್ರೆ ಪ್ರತಿಯೊಬ್ಬರು ಇನ್ನೊಬ್ಬರಿಗೋಸ್ಕರ ನಾವು ಸೇವೆ ಸಲ್ಲಿಸ್ತಾ ಇರ್ತೀವಿ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ದೇನೆ ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಾವು ಇಲ್ಲಿ ಇರೋರೆಲ್ಲರೂ ಮಾತೆಯರು ಅಂತಾನೆ ನಾವು ಪರಿಗಣನೆ ಮಾಡ್ತೀವಿ. ಭಾರತ ಮಾತೆನು ಮಾತೆ, ಪ್ರಕೃತಿ ಮಾತೆ, ಭೂಮಾತೆ, ಗೋಮಾತೆ ಎಲ್ಲರೂ ನಾವು ಮಾತೆ ಅಂತ ಕರಿತೀವಿ. ಯಾಕೆಂದ್ರೆ ಅದು ಯಾವ ತನ್ನ ಸ್ವಂತಕ್ಕೋಸ್ಕರ ಅದು ಬರಲ್ಲ. ಅಂದ್ರೆ 10 ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಇರೋದ್ರಿಂದ ನಾವಲ್ಲಿ ಮಾತೃಸ್ಥಾನಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಮತ್ತೆ 3 ಬಾರಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ. ಅಲ್ಲಿ ಹೋದ ಕೂಡ ನಾನು ಸೊಸೆಗೆ ಡೆಲಿವರಿಗೆ ಅಂತ ಹೋಗಿದ್ದು. ಅಲ್ಲಿ ಯಾರು ಇಲ್ಲೇ ರೀತಿ ನಮ್ಗೆ ಸಹಾಯಕ್ಕೆ ಯಾರೇ ಸೇವಕರು ಸಿಗಲ್ಲ. ಅದಾದ್ರೂ ಕೂಡ ನಾನು ಅಲ್ಲಿದ್ದಂತ ಭಾರತೀಯರಿಗೆ ಕೆಲವೊಂದು ಅಮೆರಿಕನ್ಸ್ಗಳು ಬಂದು ಅಲ್ಲಿ ಕೂಡ ನಾನು ಹೋದಾಗ ಪ್ರತಿ ಸರಿನು ಮೊದಲನೇ ಸರಿ 6 ತಿಂಗಳು ಹೋಗಿದೆ, 2ನೇ ಸರಿ 6 ತಿಂಗಳು ಹೋಗಿದೆ. ಕರೋನಾ ವೇಳೆನಲ್ಲಿ 1 ವರ್ಷ ಹೋಗಿದೆ. ಅಲ್ಲಿ ಕೂಡ ನಾನು ಯೋಗ ತರಗತಿ ತಗೊಂಡಿದ್ದೆ. ಹೆಮ್ಮೆ ಇದೆ. ಮತ್ತೆ ಸೇರಿದಂತ ಸಂತೋಷ ನನಗಿದೆ. ಯಾಕೆಂತಂದ್ರೆ ಅಲ್ಲೆಲ್ಲರೂ ತೆಲುಗುನರೇ ಬೇರೆ ಗುಂಪು, ಕನ್ನಡದರೇ ಬೇರೆ ಗುಂಪು, ಆಮೇಲೆ ಹಿಂದಿನರೇ ಬೇರೆ ಗುಂಪು, ಆ ರೀತಿ ಗ್ರೂಪ್ ವೈಸ್ ಇರ್ತಿತ್ತು. ಆದ್ರೆ ನಾನು ಹೋಗಿ ಯೋಗಾಭ್ಯಾಸ ತಗೊಂಡ ನಂತರ ಎಲ್ಲಾ ಗ್ರೂಪ್ ಒಂದಾಗಿ ನಮ್ ಜೊತೆಗೆ ಅಭ್ಯಾಸಕ್ಕೆ ಬರ್ತಿದ್ರು. ಅವ್ರ ಬಗ್ಗೆ ಒಗ್ಗಟ್ಟು ಜಾಸ್ತಿ. ಆ ಮೂಲಕ ನಾನು ಸಂಘಟನೆ ಮಾಡೋದನ್ನ ಹೆಮ್ಮೆ ನನಗಿದೆ. ತುಂಬಾನೇ ಖುಷಿ ಆಯ್ತು. ನಿಮ್ಮ ಮಾತುಗಳು ಎಲ್ಲಾ ಮಹಿಳೆಯರಿಗೂ ಎಲ್ಲಾ ಮಾತೆಯರಿಗೂ ಇನ್ಸ್ಪಿರೇಷನ್ ಆಗ್ಲಿ. ಸೊ ಅವರು ಬಂದು ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಖಂಡಿತ ಎಲ್ಲಾ ಮಹಿಳೆಯರು ತಮಗೋಸ್ಕರ ಅಲ್ಲದೆ ಇದ್ರು ತಮ್ಮ ಕುಟುಂಬದ ಹಿತಕ್ಕೋಸ್ಕರ ಅವ್ರು ಬಂದು ಅಭ್ಯಾಸ ಮಾಡಿರೋದು. ಯಾಕೆಂತಂದ್ರೆ ನಾವು ಆರೋಗ್ಯವಾಗಿದ್ರೆ ನಮ್ಮನ್ನು ನಂಬಿದಂತ ಕುಟುಂಬ ಕೂಡ ಆರೋಗ್ಯವಾಗಿರುತ್ತೆ. ಜೊತೆಗೆ ನಮ್ಮ ಕೈ ಹಿಡಿದವರಿಗೆ ಯಾವುದೇ ರೀತಿ ನಮ್ಮಿಂದ ಹಾಸ್ಪಿಟಲ್ ಖರ್ಚು ಅಂದ್ರೆ ವೈದ್ಯಕೀಯ ಯಾವುದೇ ರೀತಿಯ
ಖರ್ಚುಗಳು ಬರಲ್ಲ. ಅದನ್ನ ಯೋಚನೆ ಮಾಡೋರು ಅಣ್ಣಂದಿರು ಅವರ ಪತ್ನಿಯರೆಂದರನ್ನ ಕಳಿಸಿದ್ರು ಬಹಳ. ನಮಸ್ತೆ. ಹರಿ ಓಂ. ಎಲ್ಲರ ಬೆನ್ನೇರ ಮೊದಲು ತಾಯಿ ಭಾರತ ಮಾತೆಗೆ ನಮಸ್ಕಾರವನ್ನು ಮಾಡ್ತಾ ಮತ್ತು ಇಲ್ಲಿಯ ಅಧ್ಯಕ್ಷರಾದ ದೇವರಾಜ ಅಣ್ಣನವರು ಕೂಡ ಮಾತಾಡಿದ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇವರ ಭಾಷಣ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀನಿ, ದಯವಿಟ್ಟು ನೋಡಿ ಆ ವಿಡಿಯೋ ಕೂಡ. ಅಂದ್ರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 1980ರಲ್ಲಿ ಸ್ಥಾಪನೆ ಆಯಿತು. ಈಗ 45ನೇ ವರ್ಷ. ನಮ್ಮ ಬೆಂಗಳೂರಿನ ಸುತ್ತ ಸುಮಾರು 192 ಶಾಖೆಗಳು ನಡೀತಾ ಇದೆ. ಬೆಂಗಳೂರು ದಕ್ಷಿಣ, ಉತ್ತರ, ಪಶ್ಚಿಮ, ಪೂರ್ವ ಮತ್ತು ಮಧ್ಯ ವಲಯಗಳಲ್ಲಿ ಶಾಖೆಗಳು ನಡೀತಾ ಇದೆ. ಇದಲ್ಲದೆ ನಮ್ಮ ರಾಜ್ಯಾದ್ಯಂತ ಸಾಕಷ್ಟು ಶಾಖೆಗಳಿದೆ. ಇದಲ್ಲದೆ ಬೇರೆ ರಾಜ್ಯಗಳಲ್ಲಿ ಕೂಡ ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಮತ್ತು ಬೇರೆ ರಾಜ್ಯಗಳಲ್ಲಿ ಶಾಖೆಗಳಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ, ಯುರೋಪ್ ಖಂಡ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಕೆಲವು ಶಾಖೆಗಳು ನಡೀತಾ ಇದೆ. ಮತ್ತು ಆನ್ಲೈನ್ ಮೂಲಕ ಅಂತಾರಾಷ್ಟ್ರೀಯ ಯೋಗಪಟುಗಳಿಗೆ ಅಭ್ಯಾಸವನ್ನು ನಡೆಸುತ್ತಾ ಇದ್ದೇವೆ. ಈ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಮುಂಚಿನ ವರ್ಷಗಳಲ್ಲಿ ಸಾಮೂಹಿಕವಾಗಿ ಬೆಂಗಳೂರಿನ ಎಲ್ಲಾ ಯೋಗ ಬಂಧುಗಳು ಸೇರಿ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಕಂಠೀರವ ಸ್ಟೇಡಿಯಂ, ವಿಧಾನಸೌಧದ ಮುಂದೆ ಮತ್ತು ರವೀಂದ್ರ ಕಲಾಕ್ಷೇತ್ರದ ಮುಂದೆ ಹೀಗೆ ಸಾಮೂಹಿಕವಾಗಿ ಯೋಗಾಭ್ಯಾಸವನ್ನು ಮಾಡುತ್ತಿದ್ದೆವು. ಈಗ ನಮ್ಮ ಸಮಿತಿಯ ಬಗ್ಗೆ ಮತ್ತು ಯೋಗದ ಬಗ್ಗೆ ಹೆಚ್ಚಿನ ಪ್ರಚಾರ ಸಿಗಲಿ, ಹೆಚ್ಚಿನ ಜನಕ್ಕೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಉಪನಗರವಾರು ಈ ಸಾಮೂಹಿಕ ಅಭ್ಯಾಸವನ್ನು ನಡೆಸುತ್ತಿದ್ದೇವೆ. ಸಾರ್ವಜನಿಕರು ನಮ್ಮ SPSS ಸಂಸ್ಥೆಯ ಶಾಖೆಗಳು ಎಲ್ಲಾ ನಗರದ ಎಲ್ಲಾ ಭಾಗಗಳಲ್ಲಿ ಇದೆ. ಅಲ್ಲಿಗೆ ಭೇಟಿ ಕೊಟ್ಟು ನೋಂದಣಿ ಮಾಡಿಕೊಂಡು ಅಭ್ಯಾಸವನ್ನು ಮಾಡಬಹುದು, ಯೋಗವನ್ನು ಕಲಿಯಬಹುದು. ನಮ್ಮ ಸಮಿತಿಯ ವಿಶೇಷವೆಂದರೆ ಯೋಗ ಮಾತ್ರವಲ್ಲ, ಯೋಗ ಜೀವನ ದರ್ಶನವನ್ನು ಹೇಳಿಕೊಡುತ್ತೇವೆ. ಅಂದರೆ ಯೋಗದ ಜೊತೆ ಸಂಸ್ಕಾರ, ಸೇವೆ ಮತ್ತು ಸಂಘಟನೆ ಈ ರೀತಿಯ ಉದ್ದೇಶಗಳೊಂದಿಗೆ ಹೇಳಿಕೊಡುತ್ತೇವೆ. ಮತ್ತು ವಿಶೇಷ ಎಂದರೆ ನಮ್ಮ ಸಮಿತಿಯಲ್ಲಿ ಎಲ್ಲಾ ಯೋಗಾಭ್ಯಾಸ ಮತ್ತು ಶಿಕ್ಷಣಗಳು ಉಚಿತವಾಗಿ ದೊರೆಯುತ್ತವೆ. ನಮಗೆ ಜನ ಬೇಕು, ಜಾಗ ಬೇಕು. ನಮ್ಮ ಸಮಿತಿಯ ಶಿಕ್ಷಕರು ಬಂದು ಯೋಗಾಭ್ಯಾಸವನ್ನು ಅಥವಾ ಯೋಗ ಶಿಕ್ಷಣವನ್ನು ಕೊಡುತ್ತಾರೆ. ಹರಿ ಓಂ. ಹರಿ ಓಂ. ನಾ ಪತಂಜಲಿ ಯೋಗ ಚಿಂತನದಲ್ಲಿ ಯೋಗ ಮಾಡ್ತಾ ಇದ್ದೀನಿ. 15 ವರ್ಷ ಆಯ್ತು ಮಾಡಕ್. 15 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ಆ ಯೋಗ ಪ್ರತಿಯೊಬ್ಬರ ಯೋಗ ನಾನು ತುಂಬಾನೇ ಹುಷಾರಿದ್ದಂಗೆ ಐತೆ. ಈಗ ನನಗೆ 75 ವರ್ಷ. ಅದು ತುಂಬಾ ಚೆನ್ನಾಗಿದ್ದೀನಿ. ಈಗ ಚೂರು ಕಾಲ್ಗೆ ಏಟ್ಬಿಟ್ಟಿದ್ದೀನಿ. ಅದರಿಂದ ಸ್ವಲ್ಪ ಡೌನ್ ಆಗಿದ್ದೀನಿ ಅಷ್ಟೇ. ಇಲ್ಲ ಪ್ರತಿ ದಿವಸ ಆರಾಮ್ ಯೋಗದಿಂದ ತುಂಬಾ 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 ಸಂತೋಷ ಆಗಿದೆ, ಖುಷಿಯಾಗಿದೆ, ಹೆಪ್ಪಿಯಾಗಿದೆ. ಸರಿ ಅಣ್ಣ. ಹರಿ ಓಂ. ಸಂಸ್ಕಾರ ಸಂಘಟನೆ ಸಮಿತಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಚಿಸಿಕೊಂಡ ಹೇಗೂರಪ್ಪ ವಲಯ ಮುಂದಿನ ಹೊಸ ಶಾಖೆ ಆಗಿ ರಂಗನಾಥಪುರ ಶಾಖೆಗಳಲ್ಲಿ ತುಂಬಾ ವರ್ಷದಿಂದ 5-6 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ಪ್ರತಿ ಜನರಿಗೆ ಒಳ್ಳೇದಾಗ್ಬೇಕು, ಒಳ್ಳೇದು ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಹಾಗೆ ಚಿಕ್ಕವಾಗಿ ನಾವು ಹೇಳ್ಕೊಡ್ತಾ ಇರ್ತೀವಿ. ಹಾಗೆ ನಾಗನಾಥಪುರ ಮತ್ತೆ ನಾಗನಾಥಪುರ ತುಂಬಾ ಚೆನ್ನಾಗಿ ಊಟ ಇದೆ. ಹಾಗೆ ಜನರು ಯೋಗ ಬಂದು ನಿಮ್ಮ ಆರೋಗ್ಯನ ಆಸ್ತಿ ಥರ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಹರಿ ಓಂ.